ರೀಸೆಂಟ್ಲಿ ನೀವೆಲ್ಲ ಸ್ಮಾರ್ಟ್ ಫೋನ್ ಬಗ್ಗೆ ವಿಚಾರ ಮಾಡಿರ್ಬೇಕ. ರೊಕ್ಕ 20,000 ರೂಪಾಯಿ 25,000 ರೂಪಾಯಿ ಐತಿ. 25,000 ರೂಪಾಯಿ ಸ್ಮಾರ್ಟ್ ಫೋನ್ 30,000 ರೂಪಾಯಿ ಆಗೈತಿ. ಎಲ್ಲಾ ರೊಕ್ಕ ಎರಸ್ಕೊಂಡ ಹೊಂಟಾರ. ಯಾಕ ನೋಡ್ರಿಪ್ಪ, ರ್ಯಾಮ್, ಸ್ಟೋರೇಜ್, ಪ್ರೊಸೆಸರ್ ಇವ್ರಗಳ ಮಕ್ಳ ರೊಕ್ಕ ಎರಸಾಕ್ ಕುಂತಾರ. 25 ರೂಪಾಯಿ ಒಳಗ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡು ಸ್ಮಾರ್ಟ್ ಫೋನ್ ಈ ನನ್ನ ಮಕ್ಳ 30,000 ರೂಪಾಯಿ ಏರ್ಸ್ಬಿಟ್ಟಾರ. ಏನ್ ಹೊಸ ಸ್ಮಾರ್ಟ್ ಫೋನ್ ಹಳೆ ಸ್ಮಾರ್ಟ್ ಫೋನ್ ಕಂಪೇರ್ ಮಾಡಿದ್ರೆ ಏನ್ ಚಲೋ ಐತಿ? ಬಹಳ ಚಲೋ ಐತಿ. ಒಂದೇ ಸ್ಮಾರ್ಟ್ ಫೋನ್ ಸಜೆಸ್ಟ್ ಮಾಡ್ತೀನಿ ನಿಮ್ಗ, ರಿಯಲ್ಮಿ P3 ಅಲ್ಟ್ರಾ. ವಿಚಾರ ಮಾಡಿರ್ಬೇಕ, P4 ಪವರ್ 10,000 mAh ಬ್ಯಾಟ್ರಿ ಕೊಡಂತೈತಿ. ಆದ್ರೂ ಪ್ರಿವಿಯಸ್ ಸ್ಮಾರ್ಟ್ ಫೋನ್ ಏನ್ ಚಲೋ ಐತಿ? ಚಲೋ ಅಲ್ಲ, ಚಕ್ ಐತಿ. ಯಾಕಪ್ಪ ಅಂತಂದ್ರ ಈ ಸ್ಮಾರ್ಟ್ ಫೋನ್ ಲುಕ್ ಗಿಚ್ ಐತಿ. ಮೇನ್ ಡಿಸ್ಪ್ಲೇ ಬಗ್ಗೆ ಮಾತಾಡೋದಪ್ಪ ಅಂತಂದ್ರ 8.63 ಇಂಚಸ್ ದ ಅಮೋಲೆಡ್ ಡಿಸ್ಪ್ಲೇ ಐತಿ. ಈ ಪ್ರೈಸ್ ಸೆಗ್ಮೆಂಟ್ ಒಳಗ ಅಮೋಲೆಡ್ ಡಿಸ್ಪ್ಲೇ ಅಂತಂದ್ರ ಕಂಪಲ್ಸರಿ ಇರಬೇಕ. ಹಂಗ 120 ಹರ್ಟ್ಸ್ ಇಂದ ರಿಫ್ರೆಶ್ ರೇಟ್, 1500 ನಿಟ್ಸ್ ಇಂದ ಪೀಕ್ ಬ್ರೈಟ್ನೆಸ್. ನೋಡ್ರಿಪ್ಪ, ಡಿಸ್ಪ್ಲೇ ಟಾಪ್ ಕ್ಲಾಸ್ ಇಂದ ಐತಿ. ಹಿಂದ ಕ್ಯಾಮ್ರಾ ಲುಕ್ ನೋಡ್ರಿ, ಲೈಕ್ ಹೊಡಿತೀರಿ. 2 ಕ್ಯಾಮ್ರಾ ಸೆನ್ಸರ್ ಸ್ಮಾರ್ಟ್ ಫೋನ್ ಹಿಂದ್ ಕೊಟ್ಟಿದ್ದೈತಿ. 50 ಮೆಗಾ ಪಿಕ್ಸಲ್ಸ್ ದ ಪ್ರೈಮರಿ, 8 ಮೆಗಾ ಪಿಕ್ಸಲ್ಸ್ ದ ಅಲ್ಟ್ರಾ ವೈಡ್ ಆಂಗಲ್, 16 ಮೆಗಾ ಪಿಕ್ಸಲ್ಸ್ ದ ಸೆಲ್ಫಿ ಸ್ನ್ಯಾಪರ್. ನಿಮ್ಗೆಲ್ಲಾ ಕ್ಯಾಮ್ರಾ ಬಗ್ಗೆ ಏನ ಪ್ರಾಬ್ಲಮ್ ಆಗಂಗಿಲ್ಲ ಅನಸ್ತೈತಿ. ಯಾಕಪ್ಪ ಅಂತಂದ್ರ ರಿಯಲ್ಮಿ ದವ್ರದ ಚಲೋ ಕ್ಯಾಮ್ರಾ ಸೆನ್ಸರ್ ಬ್ಯೂಟಿ ಮೋಡ್ಸ್ ಆದಿದ್ ಹಚ್ಚೆತ್ತ ಹೊಡ್ಕೊಳಕ್ ಕೊಟ್ಟಿರ್ತಾರ, ಹೊಡ್ಕೊಳ್ರಿ. ಹಂಗ ಪ್ರೊಸೆಸರ್ ಬಗ್ಗೆ ಮಾತಾಡೋದಪ್ಪ ಅಂತಂದ್ರ ಅಲ್ಟ್ರಾ ಐತಿ. ನಾ ಹೇಳಕ್ ಕುಂತಿಲ್ಪ, ಅವ್ರ ಕೊಟ್ಟಾರ. MediaTek Dimensity 8350 ಅಲ್ಟ್ರಾ ಪ್ರೊಸೆಸರ್ ಕೊಟ್ಟಾರ. ಬಾಳ ಚೊಕ್ಕ ಪ್ರೊಸೆಸರ್, ಚಲೋ ಗೇಮಿಂಗ್ ಬಾಳ ಚಲೋ ಆಡ್ತೀರಿ. ಹಂಗ ಮೆಮೊರಿ ಬಗ್ಗೆ ಮಾತಾಡೋದಪ್ಪ ಅಂತಂದ್ರ 8GB RAM, 128GB ಸ್ಟೋರೇಜ್, 8GB RAM, 256GB ಸ್ಟೋರೇಜ್. ಇನ್ನೂ ರೊಕ್ಕ ಹೆಚ್ಚೈತಿ, ಹೆಚ್ಚು ರೊಕ್ಕ ಕೊಡ್ರಿ, ಹೆಚ್ಚು RAM, ಹೆಚ್ಚು ಸ್ಟೋರೇಜ್ ಸಿಗ್ತೈತಿ. ಲಾಸ್ಟ್ ಈ ಸ್ಮಾರ್ಟ್ ಫೋನ್ ಬಗ್ಗೆ ಮಾತಾಡಕ್ ಇಷ್ಟ ಪಡ್ತೀನಿ. ಬ್ಯಾಟ್ರಿ 6000 mAh ಇಂದ ಚೊಕ್ಕ ಬ್ಯಾಟ್ರಿ ಐತಿ. 80 ವೋಲ್ಟ್ ಇಂದ ಫಾಸ್ಟ್ ಚಾರ್ಜರ್ ಐತಿ. ಮತ್ತೇನ್ ಬೇಕಾಗಿತಿ? ಬೇಕಪ್ಪ ಅಂತಂದ್ರ ಅಮೆಜಾನ್, ಫ್ಲಿಪ್ಕಾರ್ಟ್ ಎಲ್ ಸಿಗ್ತಿ ಅಲ್ಲಿ ಹೋಗಿ ಪರ್ಚೇಸ್ ಪಡಿಬೇಕಾಗಿತಿ. ಇಲ್ಲ ತಡ್ಕೋತೀರಿ, 2ನೇ ಸ್ಮಾರ್ಟ್ ಫೋನ್ ಇನ್ನು ಚಲೋ ಅನಸ್ತೈತಿ. ಸ್ಪೆಷಲಿ ಓಪೋ ಲವರ್ಸ್ ಇದ್ರಪ್ಪ ಅಂತಂದ್ರ ನಿಮ್ಮ ದಿಲ್ ಅನ್ನೋದು ಕಿತ್ ಎತ್ತಾಗ ಹಿಡ್ಕೊಂಡ್ಬಿಡ್ತೀರಿ. ಅಂತ ಇಂತದ್ ಅಲ್ಪ ಓಪೋ K13 ಸ್ಮಾರ್ಟ್ ಫೋನ್. ಸ್ಪೆಷಲಿ ನಂಗೆ ಅನ್ಸಂತೈತಿ ಈ ಡಿಸೈನ್ ಫ್ಲಾಗ್ಶಿಪ್ ಒಳಗು ಇವ್ರ ಕಾಪಿ ಮಾಡ್ಯಾರ ಅಂತ ಹೇಳಿ. ಹೌದು ಇಲ್ಲ? ಏನ್ ಫ್ಲಾಗ್ಶಿಪ್ ದ ಇದ್ರೊಳಗೆ ಕಾಪಿ ಮಾಡ್ಯಾರು? ಹೌದು ಇಲ್ಲ? ಕಮೆಂಟ್ಸ್ ಐತಿ ಹೊಡ್ರಲ್ಲ. 6.67 ಇಂಚಸ್ ದ ಅಮೋಲೆಡ್ ಡಿಸ್ಪ್ಲೇ ಐತಿ. 1200 ನಿಟ್ಸ್ ಇಂದ ಪೀಕ್ ಬ್ರೈಟ್ನೆಸ್ ಐತಿ. ಡಿಸ್ಪ್ಲೇ ಚಲೋನ ಐತಿ. ಹಿಂದ ಕ್ಯಾಮ್ರಾ ಲುಕ್ ಬಹಳ ಚಂದ ಕೊಟ್ಟಿದ್ದೈತಿ. 120 ಹರ್ಟ್ಸ್ ಇಂದ ರಿಫ್ರೆಶ್ ರೇಟ್ ಐತಿ. ಮತ್ತೇನ್ ಬೇಕಾಗಿತಿ? 2ನೇದ್ ಅದ ಪ್ಲಾಟ್ಫಾರ್ಮ್ ಏನ್ ನಡೆಯಾಕ ಕುಂತೈತಿ ನೋಡ್ರಿಪ್ಪ. 8GB 128GB ಬೇಸ್ ವೇರಿಯಂಟ್ ಶುರು ಆಗಿ ಹೈಯರ್ ವೇರಿಯಂಟ್ ತನಕ ಹೋಗುತ್ತೆ. ಹಂಗ ಸ್ಮಾರ್ಟ್ ಫೋನ್ ಹಿಂದ ನಮ್ಗ 50 ಮೆಗಾ ಪಿಕ್ಸಲ್ ದ ಪ್ರೈಮರಿ ಕ್ಯಾಮರಾ ಸೆನ್ಸರ್, ಆದ್ರೆ 2ನೇದ್ 2 ಮೆಗಾ ಪಿಕ್ಸಲ್ಸ್ ಕೊಟ್ಟಿದ್ದೈತಿ. ಕೊಳಿಲ್ ಅಂದ್ರೂ ನಡೀತಿತ್ತ. ಕೊಟ್ಟಾರಪ್ಪ ಅಂತಂದ್ರ ಯೂಸ್ ಮಾಡಕ್ ಏನ್ ಹೋಗ್ತೈತಿ. 16 ಮೆಗಾ ಪಿಕ್ಸಲ್ಸ್ ಸೆಲ್ಫಿ ಸ್ನ್ಯಾಪರ್ ಒಂದ್ ಕಡೆ ಆತ್ಪ ಅಂತಂದ್ರ ಮೇನ್ ನಿಮ್ಗೆ ಲೈಕ್ ಆಗೋದ ಸ್ಮಾರ್ಟ್ ಫೋನ್ ಪ್ರೊಸೆಸರ್. ಕ್ವಾಲ್ಕಾಮ್ ಲವರ್ ಅದ್ರಪ್ಪ ಅಂತಂದ್ರ ಅಷ್ಟ ನಿಮ್ಗೆ ಲೈಕ್ ಆಗತ್ತೆ. ಆದ್ರೆ ಈ ಪ್ರೈಸ್ ಸೆಗ್ಮೆಂಟ್ ಒಳಗೆ ಈ ಪ್ರೊಸೆಸರ್ ಸ್ವಲ್ಪ ಹಳದ್ ಅನಸ್ಬಹುದು, ಅಡ್ಜಸ್ಟ್ ಮಾಡ್ಕೋತೀನಿ ಅನ್ನೋರ್ಗೆ ಓಪೋನ ಆಗತಿ. ಅಂದ್ರ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ 6 Gen 4 ಪ್ರೊಸೆಸರ್ ಚಲೋ ಐತಿ. ಗೇಮ್ ಆಡ್ತೀರಿ, ಆಡಿಸ್ಕೊಂಡು ಹೋಗ್ತೀರಿ. ಏನ್ ಬ್ಯಾರೆ ಅರ್ಥ ಆತೀನಿ ಅಂತದೆಲ್ಲ ಏನಿಲ್ಲ. ಎಲ್ಲಾದ್ರಗಿಂತ ದೊಡ್ಡ ಬ್ಯಾಟ್ರಿ ಐತಿ. 7,000 mAh ಇಂದ ಬ್ಯಾಟ್ರಿ ಕೊಟ್ಟಿದ್ದೈತಿ. ಇದಕ್ ಚಾರ್ಜ್ ಮಾಡಕ್ 80 ವೋಲ್ಟ್ ಇನ್ ಫಾಸ್ಟ್ ಚಾರ್ಜಿಂಗ್ ಐತಿ. ರಿವರ್ಸ್ ವೈರ್ಡ್ ರಿವರ್ಸ್ ಏನೇನ್ ಬೇಕು ಎಲ್ಲಾ ಹಚ್ಚಿ ಕೊಟ್ಟಾರ. ತಗೋರಿ, ನನಗೆ ಬ್ರಾಂಡೆಡ್ ಸ್ಮಾರ್ಟ್ ಫೋನೇ ಬೇಕು ಅನ್ನೋರ್ಗೆ 3ನೇ ಸ್ಮಾರ್ಟ್ ಫೋನ್ ಒಳಗೆ ಇಟ್ಟಿನಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A55 5G ಸ್ಮಾರ್ಟ್ ಫೋನ್. ಪರ್ಫಾರ್ಮೆನ್ಸ್ ಡಿಸೆಂಟ್ ಐತಿ. ಆಪ್ಟಿಮೈಸೇಷನ್ ಗಿಚ್ ಇರ್ತೈತಿ. ಬ್ರಾಂಡೆಡ್ ಸ್ಮಾರ್ಟ್ ಫೋನ್ ಬೇಕಾಗೈತಿ. ಈ ಸ್ಮಾರ್ಟ್ ಫೋನ್ ಪರ್ಚೇಸ್ ಹೊಡ್ಕೊಳಕ್ ಬೆಸ್ಟ್ ಆಗ್ತೈತಿ. 6.6 ಇಂಚಸ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಕೊಟ್ಟೈತಿ. HDR10+ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ ಸ್ಕ್ರೀನ್ ಪ್ರೊಟೆಕ್ಷನ್ ಮತ್ ಬ್ಯಾರೆ ಚಲೋ ಐತಿ. ಬೇಸ್ ವೇರಿಯಂಟ್ 6GB RAM 128GB ಸ್ಟಾರ್ಟ್ ಆತ್ಪ ಅಂತಂದ್ರ ಹಂಗ ಮ್ಯಾಗ ಇರ್ಕೊಂತ ಹೋಗತ್ತೆ. ರೊಕ್ಕಾನು ಇರಸ್ಕೊಂತ ಹೋಗ್ಬೇಕು. ಇಂದು ನಮಗ ಒಂದಲ್ಲ ಎರಡಲ್ಲ 3 ಕ್ಯಾಮ್ರಾ ಸೆನ್ಸರ್ ಕೊಟ್ಟಾರ. 50, 12, 5 ಮೆಗಾ ಪಿಕ್ಸೆಲ್ ಏನೈತಲ್ಲ ಮ್ಯಾಕ್ರೋ ಸೆನ್ಸರ್ ಐತಿ. ಎಷ್ಟು ಸ್ಮಾರ್ಟ್ ಫೋನ್ ಹೇಳಿನಿ, ಆದ್ರೆ ಎಲ್ಲದ್ರೊಳಗೆ ಇದು ಒಂದ ಐತಿ. 32 ಮೆಗಾ ಪಿಕ್ಸೆಲ್ಸ್ ಸೆಲ್ಫಿ ಸ್ನ್ಯಾಪರ್, 5000 mAh ಬ್ಯಾಟ್ರಿ ಪರ್ಫಾರ್ಮೆನ್ಸ್, 25 ವೋಲ್ಟ್ ಇಂದ ವೈರ್ಡ್ ಚಾರ್ಜಿಂಗ್ ಸಪೋರ್ಟ್. ಸ್ವಲ್ಪ ನಿಮ್ಗೆ ಇಲ್ಲಿ ಪರ್ಫಾರ್ಮೆನ್ಸ್ ಡಿಸೆಂಟ್ ಅನಿಸಬಹುದು. ಅದ್ರ ಸ್ಯಾಮ್ಸಂಗ್ ದವ್ರದಪ್ಪ ಆಪ್ಟಿಮೈಸೇಷನ್ ಆಗಿರಬಹುದು, ಸೆಕ್ಯೂರಿಟಿ ಪ್ಯಾಚ್ ಆಗಿರಬಹುದು, OS ಅಪ್ಡೇಟ್ ಆಗಿರಬಹುದು. ಯಾವತ್ತು ಇವ್ರು ಕಡಿಮೆ ಮಾಡಂಗೇ ಇಲ್ಲ. ಈ ಸ್ಮಾರ್ಟ್ ಫೋನ್ ಲಾಸ್ಟ್ ಅನ್ರಿ, ಫಾಸ್ಟ್ ಅನ್ರಿ, ಎಲ್ಲದರಿಗಿಂತ ಗೀಚ್ ನನಗೆ ಇಷ್ಟ ಅಂತ ಹೇಳ್ತೀನಿ ನೋಡ್ರಿ. ಸ್ವಲ್ಪ ಸ್ಮಾರ್ಟ್ ಫೋನ್ ಪ್ರೈಸ್ ಹೆಚ್ಚು ಅನಿಸಬಹುದು, ಸ್ವಲ್ಪ ಬಜೆಟ್ ಐತ್ಪ ಅನ್ನೋರ್ಗೆ ಕಾರಣ ಮುಚ್ಚಿ ಇಲ್ಲ ಕಾರಣ ತಗದ ಈ ಫೋನ್ ತಗೋಬಹುದು. ಅದ ಮೋಟೋರೋಲಾ Edge 70 ಫ್ಯೂಸನ್. ಫಸ್ಟ್ ಆಫ್ ಆಲ್ ಲುಕ್ ಹೇಳಿದೆ ಭಾಳ ಚಲೋ ಐತಿ. ನನಗಂತ ಪರ್ಸನಲಿ ಭಾಳ ಇವ್ರದ್ದು ಲೈಕ್ ಆಗ್ತೈತಿ ಡಿಸೈನು. HDR10+, 5000 nits ಪೀಕ್ ಬ್ರೈಟ್ನೆಸ್,
ಬೆಸ್ಟ್ ಆಪ್ಷನ್ ನಿಮ್ಗೆ ಇಡಿಸ್ಪ ಅಂತಂದ್ರ 6.78 ಇಂಚಸ್ ದೊಡ್ಡ ಡಿಸ್ಪ್ಲೇಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 7 ಸ್ಕ್ರೀನ್ ಪ್ರೊಟೆಕ್ಷನ್ ಕೊಟ್ಟಾರ. ಮತ್ತೇನ್ ಉಳಿತೈತಿ 2-3 ಸ್ಪೆಸಿಫಿಕೇಶನ್ ಪಾಟ್ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ. ಅದಕ್ಕಿಂತ ಮುಂಚೆ ಲೈಕ್ ಕೊಡ್ರಿ. ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ ಇನ್ನೂ ಓಡ್ತೈತಿ. ರೊಕ್ಕ ಉಡಿಸ್ಕೋರಿ. ಸ್ಮಾರ್ಟ್ ಫೋನ್ ಹಿಂದ್ ನಮಗ 2 ಕ್ಯಾಮೆರಾ ಸೆನ್ಸರ್ ಕೊಟ್ಟಿದ್ದೈತಿ, 50-13 ಚಲೋ ಕ್ಯಾಮ್ರಾ ಸೆನ್ಸರ್ ಐತಿ. ಮೋಟೋರೋಲಾ ಅವ್ರದ್ದು ಬಹಳಷ್ಟು ಸ್ಮಾರ್ಟ್ ಫೋನ್ ನೋಡಿನಿ, ಕ್ಯಾಮ್ರಾ ಇಂಪ್ರೂವ್ಮೆಂಟ್ಸ್ ಇಲ್ಲ ಆಪ್ಟಿಮೈಸೇಷನ್ ಬಹಳ ಚಲೋ ಇರ್ತೈತಿ. ಸ್ಯಾಮ್ಸಂಗ್ ಅವ್ರ ಗತೆನ ಇವರು 32 ಮೆಗಾ ಪಿಕ್ಸಲ್ಸ್ ಹೊಡ್ಕೊಳ್ಳೋ ಮಂದ ಸೆಲ್ಫಿ ಹೊಡ್ಕೊಳ್ಳೋ ಸ್ನ್ಯಾಪರ್ ಕೊಟ್ಟಾರ. ನೋಡ್ರಿಪ್ಪ 5200 7000 ಇದ್ರೊಳಗೆ ಯಾವ್ದು ಬ್ಯಾಟ್ರಿ ಐತಿ ಅದನ್ನ ಹೊಡ್ಕೋರಿ ಅತ್ತಾಗ, ಅದನ್ನ ತಗೋರಿ ಅತ್ತಾಗ 68 ವೋಲ್ಟ್ ಇಂದ ಆದ್ರೆ ಇವ್ರ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಾರ. ಇಷ್ಟು ಬೆಸ್ಟ್ ಸ್ಮಾರ್ಟ್ ಫೋನ್ಗಳು 25 ಒಳಗೆ ಸಿಕ್ಕರು 25 ತಗೋರಿ. 30 ತನಕ ಬತ್ತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ. ಇಲ್ಲಿ ತನಕ ವಿಡಿಯೋ ನೋಡ್ಕೊಂಡು ನಿಂತೀರಿ, ಒಂದ್ ಲೈಕ್ ಹೊಡ್ರಿ. ಲೈಕ್ ಹೊಡಿಲ್ಲ ರಾತ್ರಿ ಕನಸೊಳಗೆ ಬರ್ತೀನಿ. ಏನಿಲ್ಲ ಸಬ್ಸ್ಕ್ರೈಬ್ ಹೊಡ್ರಿ ಅಂತ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.